ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಸೊ ಫೈನಲಿ ದ ವೇಟ್ ಈಸ್ ಓವರ್, ದ ನೋಟಿಫಿಕೇಶನ್ ಆರ್ ಅಹೆಡ್. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ಜಾಬ್ಗಾಗಿ ಕಾಯ್ತಾ ಇದ್ದೀರೋ, ಯಾವಾಗ ಬಿಡ್ತಾರೆ ಪಿ ಸಿ ಎಕ್ಸಾಮು, ಯಾವಾಗ ಕಂಡಕ್ಟ್ ಮಾಡ್ತಾರೆ, ಸುಮಾರು 4-5 ವರ್ಷಗಳಿಂದ ಅಷ್ಟೇ ಖಾಲಿ ಕೂತ್ಕೊಂಡಿದ್ವಿ. ಸೊ ಫೈನಲಿ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ನಲ್ಲಿ, ಸಿವಿಲ್ ಕಾನ್ಸ್ಟೇಬಲ್ನಲ್ಲಿ 3,395 ಹುದ್ದೆಗಳನ್ನು ನೇಮಕಾತಿಯನ್ನು ಇದೀಗ ಏನು ಮಾಡ್ತಾ ಇದ್ದಾರೆ, ಕೆ ಇ ಅವರು ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಇವತ್ತಿನ ಈ ಒಂದು ಸೆಷನಲ್ಲಿ ಈ ಒಂದು ಎಕ್ಸಾಮ್ ಸಿಲೆಬಸ್ ಆಗಿರ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಏನೇನೆಲ್ಲ ಚೇಂಜಸ್ ಆಗಿದೆ, ಸೊ ಮತ್ತು ಎಕ್ಸಾಮ್ ಪ್ಯಾಟರ್ನು, ಏಜ್ ರಿಲ್ಯಾಕ್ಸೇಷನು, ಎಲ್ಲದರ ಬಗ್ಗೆ ನಾವೇನು ಮಾಡೋಣ ಇವತ್ತಿನ ಒಂದು ಸೆಷನಲ್ಲಿ ಕಂಪ್ಲೀಟ್ ಡೀಟೇಲನ್ನು ಮಾಡೋಣ. ಸೊ ಮೊದಲನೇದಾಗಿ ಇಷ್ಟು ದಿನ ಈ ಒಂದು ಸಿವಿಲ್ ಪಿ ಸಿ ಏನು ತೊಗೊಳ್ತಾ ಇದ್ರು, ಪೊಲೀಸ್ ಇಲಾಖೆ ಎಕ್ಸಾಮನ್ನು ಕೆ ಎಸ್ ಪಿ ಅವರು ಕಂಡಕ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ಟ್ರಾನ್ಸ್ಫರ್ ಆಗಿ ಕೆ ಇ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಏನು ಮೊದಲನೇದಾಗಿ ಪಾಯಿಂಟ್ ನಾವು ಏನು ನೆನ್ಪಿಟ್ಕೋಬೇಕು, ಈ ಕಾನ್ಸ್ಟೇಬಲ್ ಹುದ್ದೆಯನ್ನು ಕೆ ಎಸ್ ಪಿಯಿಂದ ಡೈರೆಕ್ಟ್ ಕೆ ಇ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಹುದ್ದೆಗಳಿವೆ? 3,395 ಹುದ್ದೆಗಳನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇಲಾಖೆಯಲ್ಲಿ ಮಿಕ್ಕಿರುವುದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ, ಇವರ ಒಂದು ವೇತನ ಶ್ರೇಣಿ ಬಂದುಬಿಟ್ಟು 37,500 ರೂಪಾಯಿಂದ 76,100 ರೂಪಾಯಿವರೆಗೆ. ಒಬ್ಬ ವ್ಯಕ್ತಿ ತಾನು ಈ ಒಂದು ಜಾಬಿನಲ್ಲಿ ಸೇರಿದ್ನಪ್ಪ ಅಂತಂದರೆ ಅವನ ಪ್ರತಿ ತಿಂಗಳ ವೇತನ 37,500ರಿಂದ 76,100ರವರೆಗೂ ಇರ್ತದೆ ನೋಡಿ. ಸೊ ಒಟ್ಟು ನೇರ ಪುರುಷರು ಎಷ್ಟಿದ್ದಾರೆ? 2,266 ಮತ್ತು ಮಹಿಳೆಯರು 755, ಸೇವಾನಿರತ ಪುರುಷರು 257, ಸೇವಾನಿರತ ಮಹಿಳೆಯರು 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್ಗಳು ಖಾಲಿ ಇವೆ. ಸೊ ಒಟ್ಟಾರೆ ಈ ಹುದ್ದೆಗಳನ್ನು ಕಂಬೈನ್ ಮಾಡಿ ನೋಡಿದಾಗ 3,395 ಹುದ್ದೆಗಳು ಕಾಲ್ಫಾರ್ಮನ್ನು ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇದ್ರದ್ದು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಹತೆ ಈ ಹಿಂದೆ ಏನಿತ್ತಪ್ಪ ಅಂದರೆ 10th ಅವರು ಎಲಿಜಿಬಲ್ ಆಗಿರ್ತಿದ್ರು. ಸೊ ಈಗ ಏನು ಮಾಡಿದ್ದಾರೆ, ಪಿ ಯು ಸಿ ಅವ್ರ ತತ್ಸಮಾನ ವಿದ್ಯಾರ್ಹತೆ, ಪಿ ಯು ಸಿ ಕ್ವಾಲಿಫೈಡ್ ಆಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ನೋಡಿ. ಓಕೆ. ಸೊ ನೋಡಿ, CBSE ಇ ಅಥವಾ ಮತ್ತು ISC ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು, ಅಥವಾ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳಿಂದ 12ನೇ ತರಗತಿ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು, ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ HCH ಅಲ್ಲಿ ಪಾಸ್ ಆಗಿರಬೇಕು. 2 ವರ್ಷ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಪಿ ಯು ಸಿಗೆ ತತ್ಸಮಾನವಾಗಿರ್ತದೆ ನೋಡಿ. ಇವೆಲ್ಲ ಬಂದುಬಿಟ್ಟು ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ತದೆ ಯಾವರಿಗೆ? ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದ್ರದ್ದು ವಯೋಮಿತಿ ಯಾರಪ್ಪ ಅಂತಂದರೆ, ಯಾರು ಈ ಒಂದು ಅರ್ಜಿಯನ್ನು ಹಾಕ್ಬೋದು ಅಂತಂದರೆ ಕನಿಷ್ಠ 18 ವರ್ಷ ಆಗಿರಬೇಕು. ಸೊ ನಿಮ್ಮದು 17 ವರ್ಷಕ್ಕೆ ಪಿ ಯು ಸಿ ಕಂಪ್ಲೀಟ್ ಆದರೆ ನೀವು ಎಲಿಜಿಬಲ್ ಇರೋಂಗಿಲ್ಲ ನೋಡಿ. 18 ವರ್ಷಗಳು ತುಂಬಿರಬೇಕು. ಯೂಶ್ವಲಿ ಯಾರ್ದು ಆಗಲ್ಲ. ಒಂದು ವೇಳೆ ಆ ರೀತಿ ಆಗಿತ್ತು ಅಂತಂದರೆ ನಿಮ್ಮದು ಕನಿಷ್ಠ 18 ವರ್ಷ ವಯೋಮಿತಿ ಇರಬೇಕು. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು ಗರಿಷ್ಠ ವಯೋಮಿತಿ ಎಲ್ಲಿವರೆಗೂ ಇದೆ? ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷಗಳವರೆಗೆ, 33 ವರ್ಷ ಇದ್ದವರು ಕೂಡ ಏನು ಮಾಡ್ಬೋದು, ಈ ಸಿವಿಲ್ ಪಿ ಸಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು ಇವೆ. ಸೊ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು ಇದೆ ನೋಡಿ. ಸೊ ಸೇವಾನಿರತ ಪುರುಷ ಮತ್ತು ಮಹಿಳೆ ಅಭ್ಯರ್ಥಿಗಳಿಗೆ, ಸೊ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 40 ವರ್ಷಗಳ ವಯೋಮಿತಿ ಇರ್ತದೆ. ಓಕೆ, ಇದಿಷ್ಟು ಬಂದುಬಿಟ್ಟು ಅವರ ಒಂದು ವಯೋಮಿತಿ ಬಗ್ಗೆ ಆಯಿತು.
ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಸ್ತಕ್ಕಂತಹ ವಿಧಾನ ನೋಡಿ. ಈ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಈ ಒಂದು ವೆಬ್ಸೈಟಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು. ಓಕೆ, ಸೊ ಯಾರಿಗೆಲ್ಲ ಈ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂತಹ ಲಿಂಕ್ ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತಂದು ಕಮೆಂಟ್ ಹಾಕಿ, ನಾನು ಈ ಲಿಂಕನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಂತ. ಸೊ ನೆಕ್ಸ್ಟು ಆನ್ಲೈನ್ ಅರ್ಜಿ ಸಲ್ಲಿಸ್ತಕ್ಕಂತಹ ವೇಳಾಪಟ್ಟಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿರ್ತಕ್ಕಂಥ ದಿನಾಂಕ 8/6/2026. ಸೊ ಲಾಸ್ಟ್ ದಿನಾಂಕ ಯಾವುದು? 3/7/2026 ಆಗಿರುತ್ತೆ. ಸೊ ಸುಮಾರು ಅಪ್ರಾಕ್ಸಿಮೇಟ್ಲಿ 125 to 30 ಡೇಸು ನಮಗೆ ಟೈಮ್ ಪೀರಿಯಡನ್ನು ಕೊಟ್ಟಿದ್ದಾರೆ ನೋಡಿ ಈ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ. ಸೊ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026ವರೆಗೂ ನೀವೇನು ಮಾಡ್ಬೋದು, ಅಮೌಂಟನ್ನು ಪೇಡ್ ಮಾಡಬೇಕಾಗಿರುತ್ತೆ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದ್ಕೊಳ್ಬೇಕು ಹಾಗೂ ನೀಡಿರುವ ಸೂಚನೆಗಳನ್ನು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿಯನ್ನು ರದ್ದುಗೊಳಿಸಲಾಗುವುದು. ತಿಳಿತಾ? ಯಾವುದೇ ರೀತಿ ಫೇಕನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬಾರ್ದು. ಮತ್ತು ನಿಯಮಾನುಸಾರ ಅಂತಹ ವಿರುದ್ಧ ಸರ್ಕಾರ, ಪ್ರಾಧಿಕಾರ, ಪೊಲೀಸ್ ಇಲಾಖೆಯು ಕಾನೂನನ್ವಯ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ನೋಡಿ. ಓಕೆ, ಸೊ ಇವರೆಲ್ಲ ವೇತನ ಶ್ರೇಣಿ ಬಂದ್ಬಿಟ್ಟು ಇವ್ರದ್ದು ವೇತನ 37,500ರಿಂದ 76,100ವರೆಗೆ ನಾವು ನೋಡಿರ್ತೀವಿ. ಸೊ ಪಿಂಚಣಿ ಸೌಲಭ್ಯ 31/3/2006ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯೊಳಗೆ ಇವ್ರಿಗೆ ಈ ಒಂದು ಪಿಂಚಣಿ ಸೌಲಭ್ಯ ದೊರಕ್ತದೆ. ಇಲ್ಲಿ ನೋಡಿ, ಆನ್ಲೈನ್ ಶುಲ್ಕ ಎಷ್ಟಿದೆ ಅಮೌಂಟ್ ಅಪ್ಪ ಅಂತಂದರೆ, ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರ್ತದ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರ್ತದೆ ನೋಡಿ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ನೋಡಿ. ಇಲ್ಲಿ ಪಾವತಿಯನ್ನು ಮಾಡಿರ್ತಕ್ಕಂಥ ಶುಲ್ಕವನ್ನು ಯಾವುದೇ ರೀತಿಯಾಗಿ ನಿಮಗೆ ರಿಟರ್ನ್ ಮಾಡಂಗಿಲ್ಲ. ಸೊ ಪರೀಕ್ಷೆ ವಿಧಾನ, ಲಿಖಿತ ಪರೀಕ್ಷೆ ಇರ್ತದೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಫ್ಲೈನ್ OMR ಮಾದರಿಯಲ್ಲಿ ನಿಮ್ಗೆ ಏನಾಗ್ತದೆ, ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೋಡಿ. ಸೊ ಪ್ರಶ್ನೆ ಪತ್ರಿಕೆಯ ಪಠ್ಯಕ್ರಮ ನೋಡಿ. ಇಲ್ಲಿ ಲಿಖಿತ ಪರೀಕ್ಷೆ ಆಬ್ಜೆಕ್ಟಿವ್ ಟೈಪ್ ಇರ್ತದಲ್ಲ, ಅಲ್ಲಿ ಸಾಮಾನ್ಯ ಜ್ಞಾನ, ವಿಜ್ಞಾನದ್ದು, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನದ ಇವಷ್ಟು ವಿಷಯಗಳು ಇರ್ತವೆ. ಅದು ಒಟ್ಟು 100 ಅಂಕದ ಕ್ವಶನ್ ಆಗಿರ್ತದೆ. 100 ಅಂಕದ ಮಾರ್ಕ್ಸು, 1.5 ತಾಸಿಂದು ಟೈಮ್ ಪೀರಿಯಡ್ ಇರ್ತದೆ. ಸೊ ಲಿಖಿತ ಪರೀಕ್ಷೆ ವೇಳಾಪಟ್ಟಿ. ಲಿಖಿತ ಪರೀಕ್ಷೆ ನೋಡಿ ಟೈಮ್ ಯಾವಾಗ? 2/8/2026. ಟೈಮು ಕೂಡ ಬಿಟ್ಟಿದ್ದಾರೆ. ಸುಮಾರು 53ರಿಂದ 56 ದಿನ ನಿಮಗೆ ಟೈಮ್ ಪೀರಿಯಡ್ ಇರ್ತದೆ ನೋಡಿ ಓದ್ಕೊಳ್ಳೋಕ್ಕೆ. ಸೊ ಬೆಳಗ್ಗೆ 10:30ರಿಂದ 12ವರೆಗೆ ಈ ಒಂದು ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಕಡ್ಡಾಯ ಕನ್ನಡ. ಟಿಪ್ಪಣಿ ಬಿಯಲ್ಲಿ ತಿಳಿಸುವಂತೆ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರ ದಿನಾಂಕದಲ್ಲಿ ತಿಳಿಸಲಾಗುವುದು. ಅಂದರೆ ಇದು ನೋಡೋಣ ಬನ್ನಿ. ವೃಂದ ಮತ್ತು ನೇಮಕಾತಿ 2020 ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕ ಗಳಿಸುವುದು ಕಡ್ಡಾಯವಾಗಿರ್ತದೆ. ಸೊ ಋಣಾತ್ಮಕ ಮೌಲ್ಯಮಾಪನ, ನೆಗೆಟಿವ್ ವ್ಯಾಲ್ಯುವೇಷನ್. 4 ಪ್ರಶ್ನೆಗಳು, ಅಂದರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಇರ್ತವೆ. ಆ 4 ಆಪ್ಷನ್ಸ್ಗಳಲ್ಲಿ ಏನಾದರೂ ನಿಮ್ಮದು ತಪ್ಪಾದರೆ 4ನೇ 1 ಅಂಶದಷ್ಟು, ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು. ಇದೆಲ್ಲ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಸೊ OMR ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ, ಅಂದರೆ ಈ ಹಿಂದೆ ನಮಗೆಲ್ಲ 4 ರೌಂಡು ಇರ್ತಕ್ಕಂತಹ ಒಂದು OMR ಇರ್ತಿದ್ವು. ಇವಾಗ ಏನು ಮಾಡ್ತಾ ಇದ್ದಾರೆ, KE ಅವರು 5 ರೌಂಡ್ ಮಾರ್ಕ್ ಇರ್ತಕ್ಕಂತಹ ವೃತ್ತವನ್ನು ನೀಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಇವು 4 ಆಪ್ಷನಲ್ಲಿ ಯಾವುದೇ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಲಾಸ್ಟಿನ ಆಪ್ಷನ್ನ ನೀವು ಟಿಕ್ಕನ್ನು ಮಾಡಬೇಕಾಗಿರ್ತದೆ. ಅಂದರೆ ಲಾಸ್ಟಿನ ಆಪ್ಷನ್ ನೀವು ಟಿಕ್ ಮಾಡಿದ್ರೆ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ನಿಮಗೆ ಬರೋಂಗಿಲ್ಲ. ಅದರ ಅರ್ಥ ಏನಂತಂದರೆ ನಿಮಗೆ ಯಾವುದೇ ಆನ್ಸರ್ ಗೊತ್ತಿಲ್ಲ, ಸೊ ನೀವು ಸೇಫ್. ಅದನ್ನು ಟಿಕ್ ಮಾಡಲಿಲ್ಲ ಅಂದರೆ ನೀವು ನೆಗೆಟಿವ್ ಬರತಕ್ಕಂಥ ಚಾನ್ಸಸ್ಸು ಇರ್ತದೆ, ಅಥವಾ ನಿಮ್ಮ ಪೇಪರ್ ಇವ್ಯಾಲ್ಯುವೇಟ್ ಆಗಂಗಿಲ್ಲ. ಸೊ ಕಂಪಲ್ಸರಿಯಾಗಿ ನೀವು 5ನೇ ಆಪ್ಷನ್, ನಿಮ್ಗೆ ಒಂದು ವೇಳೆ ಆನ್ಸರ್ ಗೊತ್ತಿಲ್ಲ ಅಂತಂತಂದರೆ 5ನೇ ಆಪ್ಷನನ್ನು ನೀವು ಟಿಕ್ ಮಾಡಿ ಬರಬೇಕಾಗಿರುತ್ತೆ. ಸೊ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು
ಎಲ್ಲಿ ಹೋಗ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಹೋಗ್ತಾರೆ ನೋಡಿ. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಸ್ಟು ಎಕ್ಸಾಮ್ ಇರ್ತದ, ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು. ಎಷ್ಟು 1:5 ಅನುಪಾತದಲ್ಲಿ ಕರೀತಾರೆ ನೋಡಿ. 1:5 ಏನು ಮಾಡ್ತಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಕರೀತಾರೆ. ಸೊ ಇಲ್ಲಿ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ಪಾಸ್ಪೋರ್ಟು ಬೇಕು, ಅಂದರೆ ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವುದೇ ಸರ್ವಿಸ್ ಐ ಡಿ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ ಬೇಕು, ಮತ್ತು ಫೋಟೋಗ್ರಾಫು, ಮತ್ತು ರಿಜಿಸ್ಟರ್ಡ್ ಡೀಡ್ ವಿತ್ ಫೋಟೋಗ್ರಾಫು, ಕಾಸ್ಟ್ ಸರ್ಟಿಫಿಕೇಟ್ ವಿತ್ ಫೋಟೋ, ಎಕ್ಸ್ ಸರ್ವಿಸ್ ಮ್ಯಾನ್ ಪೆನ್ಷನ್ ಬುಕ್ಕು, ಮತ್ತು ಜಾಬ್ ಕಾರ್ಡ್ ವಿತ್ ಫೋಟೋಗ್ರಾಫು, ಎಪಿಕ್ ಕಾರ್ಡು ಮತ್ತು ಆಧಾರ್ ಕಾರ್ಡು. ಇವೆಲ್ಲ ಏನಾಗಿರಬೇಕು ಡಾಕ್ಯುಮೆಂಟ್ಸ್ಗಳು. ಈ ಒಂದು ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಸೊ ದೇಹದಾಢ್ಯ ಪರೀಕ್ಷೆಯಲ್ಲಿ ಸೊ ಪುರುಷ ಮತ್ತು ಸೇವಾನಿರತ ಪುರುಷ ಹಾಗೂ ಮಾಜಿ ಸೈನಿಕರಿಗೆ ಏನಾಗಿರುತ್ತೆ, ಕನಿಷ್ಠ ಅವ್ರ ಎತ್ತರ ಎಷ್ಟಿರಬೇಕು, 168 ಸೆಂಟಿಮೀಟರ್ ಇರಬೇಕು, ಎದೆಯ ಸುತ್ತಳತೆ 86 ಸೆಂಟಿಮೀಟ್ರ್, ಮತ್ತು ವಿಸ್ತೀರ್ಣ ಮಾಡದಲ್ಲಿ 5 ಸೆಂಟಿಮೀಟ್ರ್ ಇನ್ಕ್ರೀಸ್ ಆಗಿರಬೇಕು, 91 ಸೆಂಟಿಮೀಟ್ರ್ ಆಗಿರಬೇಕಾಗಿರುತ್ತೆ. ಸೊ ನೆಕ್ಸ್ಟು ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಇರಬೇಕು, ಅವ್ರದ್ದು ತೂಕ ಬಂದುಬಿಟ್ಟು 45 kg ಇರಬೇಕು ನೋಡಿ. 45ಕ್ಕಿಂತ ಕಡಿಮೆ ಇದ್ದಲ್ಲಿ ಅವ್ರು ನಾಟ್ ಎಲಿಜಿಬಲ್. ಸೊ 45 kgಗಿಂತ ಅಧಿಕ ಇರ್ಬೋದು, ಆದರೆ ಅದಕ್ಕಿಂತ ಕೆಳಗೆ ಇರಬಾರ್ದು. ಸೊ ನೆಕ್ಸ್ಟು ಕರ್ನಾಟಕ ಅರಣ್ಯ ಪ್ರದೇಶಗಳ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಅವ್ರದ್ದು ಕನಿಷ್ಠ ಎತ್ತರ 165 ಇರಬೇಕು, ಎದೆಯ ಸುತ್ತಳತೆ 5 ಸೆಂಟಿಮೀಟ್ರ್ ಕನಿಷ್ಠ ವಿತರಿಸುವಂತೆ ಇರಬೇಕು. ಅಂದರೆ 75 ಸೆಂಟಿಮೀಟ್ರ್ಗಿಂತ ಕಡಿಮೆ ಇರಬಾರ್ದು. ಅವರು 5 ಸೆಂಟಿಮೀಟ್ರ್ ಅವರು ಕೂಡ ಏನು ಮಾಡಬೇಕು, ಎಕ್ಸ್ಟೆನ್ಷನ್ ಮಾಡಬೇಕಾಗಿರುತ್ತೆ. ಸೊ ಅದೇ ರೀತಿ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ಅವರ ಎತ್ತರ ಎಷ್ಟಿರ್ಬೇಕಂದ್ರೆ 150 ಸೆಂಟಿಮೀಟ್ರ್ ಇರಬೇಕಾಗಿರ್ತದೆ ನೋಡಿ. ಇದಿಷ್ಟು ಬಂದುಬಿಟ್ಟು ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಇರ್ತಕ್ಕಂಥ ಒಂದು ಕ್ವಾಲಿಫಿಕೇಷನ್. 168 ಸೆಂಟಿಮೀಟ್ರ್ ಇರಬೇಕು, 86 ಎದೆ ಅಳತೆ ಇರಬೇಕು, 5 ಸೆಂಟಿಮೀಟ್ರ್ ಇನ್ಕ್ರೀಸ್ ಮಾಡಬೇಕು. ಇವೆಲ್ಲ ಒಂದು ಅದರ ಕ್ವಾಲಿಫಿಕೇಷನ್, ಫಿಸಿಕಲ್ದು ಎಕ್ಸಾಮ್ದು ಕ್ವಾಲಿಫಿಕೇಷನ್ ಆಗುತ್ತೆ. ಸೊ ಅದಾದ ಮೇಲೆ ಎಂಡ್ಯೂರೆನ್ಸ್ ಟೆಸ್ಟ್ಗೆ ಕರೀತಾರೆ ನಿಮಗೆ. ಸೊ ಎಂಡ್ಯೂರೆನ್ಸ್ ಟೆಸ್ಟ್, ಸೊ ಸಹಿಷ್ಣುತೆ ಪರೀಕ್ಷೆ. ಇಲ್ಲಿ ಏನಾಗಿರುತ್ತೆ, ಪುರುಷರು ಸೇವಾನಿರತ ಮತ್ತು ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್. ಸೊ ಇದು 6.5 ನಿಮಿಷದಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗಿರ್ತದೆ ನೋಡಿ. ಸೊ ಅದನ್ನು ಕಂಪ್ಲೀಟ್ ಆದಮೇಲೆ ಅಂದರೆ ಸುಮಾರು 400 ಮೀಟ್ರದ್ದು ಒಂದು ಸರ್ಕಲ್ ಇರ್ತದೆ, ರೌಂಡ್ ಇರ್ತದೆ. ಸೊ ಅದನ್ನು ನೀವು 4 ರೌಂಡ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ 1600 ಮೀಟ್ರ್ 6.5 ನಿಮಿಷ. PSCಯಲ್ಲಿ 7 ನಿಮಿಷ ಕೊಡ್ತಾರೆ, ಇಲ್ಲಿ ಒಂದು 30 ಸೆಕೆಂಡ್ ಕಡಿಮೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಇವೆರಡರಲ್ಲಿ ನೀವು ಒಂದನ್ನು ಕ್ವಾಲಿಫೈ ಮಾಡಬೇಕಾಗುತ್ತೆ. ಇದಾದರೂ ಮಾಡಿ ಅಥವಾ ಉದ್ದ ಜಿಗಿತನೂ ಮಾಡಿರಿ. ಎತ್ತರ ಜಿಗಿತದ್ದು 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ, ಅಂದರೆ ಎತ್ತರ ಜಿಗಿತ ನೀವು 1.2 ಮೀಟ್ರಷ್ಟು ಹೇಗಿರಬೇಕು, ಮತ್ತು ಉದ್ದ ಜಿಗಿತ 3.80 ಮೀಟ್ರ್ ಕಡಿಮೆ ಇಲ್ಲದಂತೆ. ಸೊ 3 ಅವಕಾಶ, ಇವೆರಡಕ್ಕೂ 3 ಅವಕಾಶ ಇರ್ತದೆ. ಇವೆರಡೂ ನೀವು ಫೇಲ್ ಆದ್ರಿ ಅಂತಂತಂದರೆ ನೀವು ಡಿಸ್ಕ್ವಾಲಿಫೈಡ್ ಆಗ್ತೀರಾ, ನಾಟ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್. ಓಕೆ, ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕ್ವಾಲಿಫೈ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಗುಂಡು ಎಸೆತ 7.26 kg. ಸೊ ಇಲ್ಲಿ 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ, ಅದ್ರ ವೇಟ್ ಅಷ್ಟಿರ್ತದೆ. ಅದು ಗುಂಡು ಎಸೆತ ನೀವು ಮೂರು ಅವಕಾಶಗಳಲ್ಲಿ ಮಾಡಬೇಕು. ಇದು ಯಾರು ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಮಹಿಳೆ ಮತ್ತು ತೃತೀಯ ಲಿಂಗ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವರಿಗೆ ಒಂದೇ ರೌಂಡ್ ಇರ್ತದೆ, 400 ಮೀಟ್ರದ್ದು ಒಂದೇ ರೌಂಡ್ ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗ ಮತ್ತು ಮಾಜಿ ಸೈನಿಕರಿಗೆ 2 ನಿಮಿಷಕ್ಕಿಂತ ಮೀರಿದಂತೆ, ಅಂದರೆ 2 ನಿಮಿಷ ಟೈಮ್ ಅವಕಾಶ ಇರ್ತದೆ. ಅವರು ಕೂಡ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತದಲ್ಲಿ ಎತ್ತರ ಜಿಗಿತ 0.90 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಮತ್ತು ಉದ್ದ ಜಿಗಿತ 2.50 ಮೀಟ್ರ್ ಕಡಿಮೆ ಇಲ್ಲದಂತೆ. ಇವರಿಗೂ ಕೂಡ 3 ಅವಕಾಶ ಇರ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ಅವರು ಕ್ವಾಲಿಫೈ ಮಾಡಬೇಕು. ಯಾವುದೂ ಮಾಡಿಲ್ಲ ಅಂತಂದರೆ ಅವರು ಕೂಡ ಇಲ್ಲಿಂದ ಡಿಸ್ಕ್ವಾಲಿಫೈಡ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಗುಂಡು ಎಸೆತ 4 kg ಇರ್ತದೆ. ಅವರಿಗೆ 3.75 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶ ಇರ್ತದೆ. ಆ 3 ಅವಕಾಶಗಳಲ್ಲಿ ಇವ್ರೇನು ಮಾಡಬೇಕು, ಅದನ್ನು ಎಸಿಬೇಕಾಗಿರ್ತದೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್. ಸುಮಾರು 3000ಕ್ಕಿಂತ ಅಧಿಕ ಹುದ್ದೆಗಳಿವೆ. ಸೊ ಬೇಗ ಯಾರೆಲ್ಲ ಇಲ್ಲಿವರೆಗೂ ಕಾಲ್ಫಾರ್ಮ್ ಆಗಲಿ ಅಂತಂದು ಕುಂತ್ಕೋದಿದ್ರ ಅವರಿಗೆ ಒಂದು ಉನ್ನತವಾಗಿರ್ತಕ್ಕಂತಹ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಬರಬೇಕಾಗಿರ್ತಕ್ಕಂತಹ ಯಾರು ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕುಂತಿದ್ದೀರಲ್ಲ, ಓದ್ತಾ ಇದ್ದೀರಲ್ಲ, ಅವರಿಗೆ ಈ ಜಾಬನ್ನು ಸದುಪಯೋಗ ಪಡಿಸ್ಕೊಳ್ಳೋ ಅಂತಂದು ನಾನು ಹೇಳ್ತಾ ಇದ್ದೀನಿ. ಸೊ ಒಂದು ವೇಳೆ ಈ ವಿಡಿಯೋ
ಈ ಸಿಲೆಬಸ್ ಆಗಿರ್ಬೋದು, ಈ ಒಂದು ಪಿ ಸಿಗೆ ಸಂಬಂಧಪಟ್ಟಂಥ ಸಿಲೆಬಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಇನ್ನಿತರ ಹಲವಾರು ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ನೀವು ನೇರವಾಗಿ ಕೇಳ್ಬೋದು. ಅದಕ್ಕೆ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಅಥವಾ ನನ್ನ ನಂಬರ್ 9886058430ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೂ ಕೂಡ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಸೊ ಎಲ್ಲರೂ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.